ನಮಸ್ಕಾರ. ಇವತ್ತಿನ ಈ ವಿಡಿಯೋ ಇರಾನ್ ಯುದ್ಧ ನಿಮ್ಮ ಅಡುಗೆ ಮನೆಯನ್ನೇ ಬದಲಾಯಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಡುಗೆ ಮನೆ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿದರೆ, ಪೆಟ್ರೋಲ್ ಡೀಸೆಲ್ ಬೆಲೆ 150ರ ಗಡಿ ದಾಟಿದರೆ ಇದು ಕೇವಲ ಕಲ್ಪನೆ ಅಲ್ಲ, ಮಿಡಲ್ ಈಸ್ಟ್ ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಭಾರತದ ಪ್ರತಿಯೊಬ್ಬ ನಾಗರಿಕನ ಮನೆ ಬಾಗಿಲಿಗೆ ನೇರ ಪರಿಣಾಮ ಬೀರಬಹುದು. ಇಂದು ನಾವು ಮಾತನಾಡಲಿರುವುದು ಇರಾನ್ ಯುದ್ಧ, ತೈಲ ಬಿಕ್ಕಟ್ಟು ಮತ್ತು ಭಾರತದ ಮೇಲೆ ಅದರ ಅಪಾಯದ ಬಗ್ಗೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಇದು ನಿಮ್ಮ ಜೀವನಕ್ಕೆ ನೇರ ಸಂಬಂಧಿತ. ಮೊದಲು ಅರ್ಥ ಮಾಡಿಕೊಳ್ಳೋಣ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಇತ್ತೀಚೆಗೆ ತೀವ್ರವಾಗಿದೆ. ಇರಾನ್ ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಇದನ್ನು ಒಪ್ಪುತ್ತಿಲ್ಲ. ಸ್ನೇಹಿತರೆ, ಇಲ್ಲಿ ಒಂದು ಮಹತ್ವದ ವಿಷಯ ಗಮನಿಸಿ. ಹೋರ್ಮುಜ್ ಜಲಸಂಧಿ ಇದು ಜಗತ್ತಿನ ತೈಲ ಪೂರೈಕೆಯ ಸುಮಾರು 20% ಹಾದು ಹೋಗುವ ಜಾಗ. ಇರಾನ್ ಈ ಸಂಧಿಯನ್ನು ಮುಚ್ಚಿಬಿಟ್ಟರೆ ಜಗತ್ತಿನ ತೈಲದ ಬೆಲೆ ರಾತ್ರೋರಾತ್ರಿ ದ್ವಿಗುಣವಾಗಬಹುದು. ಇರಾನ್ ಈಗಾಗಲೇ ಎಚ್ಚರಿಕೆ ನೀಡಿದೆ, ಯುದ್ಧ ನಡೆದರೆ ನಾವು ಹೋರ್ಮುಜ್ ಮುಚ್ಚುತ್ತೇವೆ. ಇದು ಕೇವಲ ಮಾತಾ ಅಥವಾ ನಿಜವಾಗಿಯೂ ಆಗಬಹುದಾ? ನೋಡೋಣ. ಭಾರತ ತನ್ನ ತೈಲ ಅಗತ್ಯದ ಸುಮಾರು 85% ಇಂಪೋರ್ಟ್ ಮೇಲೆ ಅವಲಂಬಿತವಾಗಿದೆ. ಇದು ಭಾರಿ ದೊಡ್ಡ ಸಂಖ್ಯೆ. ಹಾಗಿದ್ರೆ ಭಾರತಕ್ಕೆ ತೈಲ ಎಲ್ಲಿಂದ ಬರುತ್ತಿದೆ? ಮೊದಲಿಗೆ ಇರಾಕ್, ಎರಡನೆಯದು ಸೌದಿ ಅರೇಬಿಯಾ, ಮೂರನೆಯದು ಇರಾನ್. ಅಮೆರಿಕ ನಿರ್ಬಂಧಗಳ ನಡುವೆಯೂ ಭಾರತ ಅಗ್ಗದ ಬೆಲೆಗೆ ತೈಲ ಖರೀದಿಸುತ್ತಿದೆ. ನಾಲ್ಕನೆಯದು UAE, ರಷ್ಯಾ ಉಕ್ರೇನ್ ಯುದ್ಧದ ನಂತರ ಭಾರತ ರಷ್ಯಾದಿಂದ ಅಗ್ಗದ ತೈಲ ಖರೀದಿಸಿ ಸ್ವಲ್ಪ ಉಳಿತಾಯ ಮಾಡಿದೆ. ಆದರೆ ಇರಾನ್ ಯುದ್ಧ ಶುರುವಾದರೆ ಇಡೀ ಮಿಡಲ್ ಈಸ್ಟ್ ಅಸ್ಥಿರವಾಗುತ್ತದೆ. ಆಗ ರಷ್ಯಾದ ತೈಲ ಕೂಡ ಸಾಕಾಗೋದಿಲ್ಲ. ಸ್ನೇಹಿತರೆ, ಇರಾನ್ ಯುದ್ಧ ಶುರುವಾದರೆ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ನೋಡೋಣ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ₹100 ಬ್ಯಾರೆಲ್ ದಾಟಿದರೆ ನಮ್ಮ ಪೆಟ್ರೋಲ್ 130ರಿಂದ 150ರ ಗಡಿ ತಲುಪಬಹುದು. ಇದು ಸಾರಿಗೆ ವೆಚ್ಚ ಹೆಚ್ಚಿಸುತ್ತದೆ. ಇದರಿಂದ ಎಲ್ಲಾ ವಸ್ತುಗಳ ಬೆಲೆ ಏರುತ್ತದೆ. ಅಡುಗೆ ಅನಿಲ ಬಿಕ್ಕಟ್ಟು. ಭಾರತ LPG ಕೂಡ ಇಂಪೋರ್ಟ್ ಮಾಡಿಕೊಳ್ಳುತ್ತದೆ. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೆದರೆ ಸಿಲಿಂಡರ್ ಬೆಲೆ 1000ರಿಂದ 1200 ತಲುಪಬಹುದು. ಇದು ಸಾಮಾನ್ಯ ಕುಟುಂಬಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ. ಇನ್ಫ್ಲೇಷನ್. ತೈಲ ಬೆಲೆ ಏರಿದರೆ ತರಕಾರಿ, ದಿನಸಿ, ಔಷಧಿ ಎಲ್ಲದರ ಬೆಲೆ ಏರುತ್ತದೆ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅತಿ ಹೆಚ್ಚು ತೊಂದರೆಯಾಗುತ್ತದೆ. ರೂಪಾಯಿ ಮೌಲ್ಯ ಕುಸಿತ. ತೈಲ ಖರೀದಿಗೆ ಡಾಲರ್ ಬೇಕು. ಹೆಚ್ಚು ತೈಲ ಆಮದು ಮಾಡಿದಷ್ಟು ಡಾಲರ್ ಬೇಡಿಕೆ ಹೆಚ್ಚಾಗುತ್ತದೆ. ರೂಪಾಯಿ ಬೆಲೆ ದುರ್ಬಲವಾಗುತ್ತದೆ. ವಿಮಾನ ಟಿಕೆಟ್ ಬೆಲೆ ಏರಿಕೆ. ಏವಿಯೇಷನ್ ಫ್ಯೂಯಲ್ ಬೆಲೆ ಏರಿದರೆ ವಿಮಾನ ಪ್ರಯಾಣ ದುಬಾರಿಯಾಗುತ್ತದೆ. ಇದೊಂದೇ ಅಲ್ಲ ಸ್ನೇಹಿತರೆ, ಗಲ್ಫ್ನಲ್ಲಿ ಭಾರತೀಯರು ಸುಮಾರು 90 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಮಿಡಲ್ ಈಸ್ಟ್ ದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಯುದ್ಧ ಆರಂಭವಾದರೆ ಅವರ ಸುರಕ್ಷತೆ ಮತ್ತು ಕೆಲಸ ಎರಡೂ ಅಪಾಯದಲ್ಲಿ ಬೀಳುತ್ತದೆ. ಅವರು ಕಳಿಸುವ ವಿದೇಶದ ಹಣ ಭಾರತದ ಆರ್ಥಿಕತೆಗೆ ಬಹಳ ಮುಖ್ಯ. ವ್ಯಾಪಾರ ಮಾರ್ಗ. ಭಾರತ ಮಿಡಲ್ ಈಸ್ಟ್ ವ್ಯಾಪಾರ ವರ್ಷಕ್ಕೆ 8 ಲಕ್ಷ ಕೋಟಿ ಮೀರಿದೆ. ಈ ಮಾರ್ಗ ಅಸ್ಥಿರವಾದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡಕ್ಕೂ ತೊಂದರೆಯಾಗೋದು ಖಂಡಿತ. ಆದರೆ ಸ್ನೇಹಿತರೆ, ಭಾರತ ಕೇವಲ ನೋಡುತ್ತಾ ಕೂರುವ ದೇಶ ಅಲ್ಲ. ಭಾರತ ಸರ್ಕಾರ ಕೆಲವು ಮುಂದಾಲೋಚನೆ ಮಾಡಿದೆ. ಮೊದಲಿಗೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್. ಭಾರತ ಮಂಗಳೂರು, ವಿಶಾಖಪಟ್ಟಣ, ಪೋರ್ಟ್ನಲ್ಲಿ ತೈಲ ಸಂಗ್ರಹ ಸ್ಥಾನಗಳನ್ನು ನಿರ್ಮಿಸಿದೆ. ತುರ್ತು ಸಂದರ್ಭದಲ್ಲಿ ಇದು ಸಹಾಯ ಮಾಡುತ್ತದೆ. ಎರಡನೆಯದು ತೈಲ ಮೂಲಗಳ ವೈವಿಧ್ಯ. ರಷ್ಯಾ, ಅಮೆರಿಕ, ಕೆನಡಾದಿಂದ ತೈಲ ಇಂಪೋರ್ಟ್ ಹೆಚ್ಚಿಸಲಾಗುತ್ತದೆ. ಮೂರನೆಯದು ನವೀಕರಿಸಬಹುದಾದ ಇಂಧನ. 2030ರ ವೇಳೆಗೆ 500 GW ಸೌರ ಮತ್ತು ಪವನ ಶಕ್ತಿ ಉತ್ಪಾದಿಸುವ ಗುರಿ ಭಾರತ ಇಟ್ಟುಕೊಂಡಿದೆ. ದೀರ್ಘಕಾಲಕ್ಕೆ ಇದೇ ನಿಜವಾದ ಪರಿಹಾರ. ನಾಲ್ಕನೆಯದು ರಾಜತಾಂತ್ರಿಕತೆ. ಭಾರತ ಇರಾನ್ ಮತ್ತು ಇಸ್ರೇಲ್ ಎರಡರ ಜೊತೆಗೂ ಸ್ನೇಹ ಕಾಪಾಡಿಕೊಂಡಿದೆ. ಮಧ್ಯಸ್ಥಿತಿಗೆ ಪಾತ್ರ ವಹಿಸಲು ಅವಕಾಶವಿದೆ. ಸ್ನೇಹಿತರೆ, ಇವತ್ತು ನಾವು ನೋಡಿದ್ದು ಕೇವಲ ತೈಲ ಬೆಲೆ ಅಥವಾ ಗ್ಯಾಸ್ ಸಿಲಿಂಡರ್ ಕಥೆಯಲ್ಲ, ಇದು ಭಾರತದ ಭವಿಷ್ಯದ ಕತೆ. ಮಿಡಲ್ ಈಸ್ಟ್ ನಲ್ಲಿ ಒಂದು ಯುದ್ಧ ಶುರುವಾದರೆ ನಮ್ಮ ಮನೆಗಳಲ್ಲಿ ಅಮ್ಮ ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಕಷ್ಟಪಡಬೇಕಾಗುತ್ತದೆ. ಮಂಗಳೂರಿನ ಮೀನುಗಾರ ತನ್ನ ದೋಣಿಗೆ ಡೀಸೆಲ್ ಹಾಕಲು ದುಡ್ಡಿಲ್ಲದೆ ಕೊರಗಬೇಕಾಗುತ್ತದೆ.
ಮೈಸೂರಿನ ರೈತ ತನ್ನ ಟ್ರ್ಯಾಕ್ಟರ್ ನಿಲ್ಲಿಸಬೇಕಾಗುತ್ತದೆ. ಇದು ಜಾಗತಿಕ ರಾಜಕೀಯ, ಆದರೆ ನೋವು ಮಾತ್ರ ನಮ್ಮ ಮನೆಯಲ್ಲಿ. ಆದರೆ ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ. ಭಾರತ ಹಿಂದೆ ಎಷ್ಟೋ ಬಿಕ್ಕಟ್ಟುಗಳನ್ನು ನೋಡಿದೆ. 1973ರ ತೈಲದ ಬಿಕ್ಕಟ್ಟು, 1991ರ ಆರ್ಥಿಕ ಸಂಕಷ್ಟ, ಕೋವಿಡ್ ಮಹಾಮಾರಿ. ಪ್ರತಿ ಬಾರಿ ಭಾರತ ಎದ್ದು ನಿಂತಿದೆ. ಈ ಬಾರಿಯೂ ನಿಲ್ಲುತ್ತದೆ. ಆದರೆ ಅದಕ್ಕೆ ನಿಮ್ಮ ಜಾಗೃತಿ ಬೇಕು, ನಿಮ್ಮ ಜವಾಬ್ದಾರಿ ಬೇಕು. ನೀವು ಮಾಡಬಹುದಾದ ಸಣ್ಣ ಸಣ್ಣ ಕೆಲಸಗಳು: ಇಂಧನ ಅನವಶ್ಯಕವಾಗಿ ಬಳಸಬೇಡಿ. ಸಾಧ್ಯವಾದರೆ ಕಾರ್ ಪೂಲ್ ಮಾಡಿ. ಸಾರ್ವಜನಿಕ ವಾಹನ ಬಳಸಿ. ಮನೆಯಲ್ಲಿ ಸೋಲಾರ್ ಬಗ್ಗೆ ಯೋಚಿಸಿ. ಮತ್ತು ಅತಿ ಮುಖ್ಯ, ಮಾಹಿತಿ ಹೊಂದಿ, ಗಾಬರಿಯಾಗಬೇಡಿ. ಜ್ಞಾನವೇ ಶಕ್ತಿ ಮತ್ತು ಆ ಶಕ್ತಿ ಕೊಡುವುದಕ್ಕಾಗಿಯೇ ಈ ಚಾನೆಲ್ ಇದೆ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಊರಿನಲ್ಲಿ ಗ್ಯಾಸ್ ಕೊರತೆ ಆಗಿದ್ಯಾ? ಪೆಟ್ರೋಲ್ ಬೆಲೆ ಏರಿದ್ಯಾ? ಕಮೆಂಟ್ ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.